ಸರ್ಕಾರಿ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಿಢೀರ್ ಭೇಟಿ. ವೈದ್ಯರ ಕಾರ್ಯವೈಖರಿಗೆ ಮೆಚ್ಚುಗೆ, ಮೂಲಸೌಕರ್ಯ ಸುಧಾರಣೆಗೆ ಸೂಚನೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಮಂಗಳವಾರ ಅಥಣಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ರೋಗಿಗಳಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಆಸ್ಪತ್ರೆಯ ಹೆರಿಗೆ ವಾರ್ಡ್ಗೆ ಭೇಟಿ ನೀಡಿದ ಅಧ್ಯಕ್ಷರು ಅಲ್ಲಿನ ಬಾಣಂತಿಯರು ಹಾಗೂ ಗರ್ಭಿಣಿಯರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಆರೋಗ್ಯ ವಿಚಾರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅಥಣಿ ಆಸ್ಪತ್ರೆಯಲ್ಲಿ ತಿಂಗಳಿಗೆ ಸುಮಾರು 400 ಹೆರಿಗೆಗಳಾಗುತ್ತಿವೆ. ಇಲ್ಲಿ 3 ಸ್ತ್ರೀರೋಗ ತಜ್ಞರು ಹಾಗೂ 2 ಆರವಳಿಕೆ ತಜ್ಞರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸಂತಸದ ವಿಷಯ. ರೋಗಿಗಳು ಕೂಡ ವೈದ್ಯರ ಸೇವೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ ಎಂದು ಮೆಚ್ಚುಗೆ ಸೂಚಿಸಿದರು. ಅಥಣಿ ವೈದ್ಯಾಧಿಕಾರಿಗೆ ಆಸ್ಪತ್ರೆಯಲ್ಲಿ ಮಾಹಿತಿ ಫಲಕಗಳ ಅಳವಡಿಕೆಗೆ ಸೂಚನೆ. ಆಸ್ಪತ್ರೆಗೆ ಬರುವ ಬಡ ಜನರಿಗೆ ಸರ್ಕಾರದ ವಿವಿಧ ಯೋಜನೆಗಳಾದ ಸುಕನ್ಯಾ ಸಮೃದ್ಧಿ, ABARK ಹಾಗೂ ಜನನಿ ಶಿಶು ಸಂರಕ್ಷಾ ಯೋಜನೆಗಳ ಬಗ್ಗೆ ಮಾಹಿತಿಯ ಕೊರತೆ ಇರುವುದನ್ನು ಗಮನಿಸಿದ ಅಧ್ಯಕ್ಷರು ಆಸ್ಪತ್ರೆಯ ಆವರಣದಲ್ಲಿ ದೊಡ್ಡ ಟಿವಿ ಪರದೆ ಹಾಗೂ ಮಾಹಿತಿ ಫಲಕಗಳನ್ನು ಅಳವಡಿಸಿ ನಿರಂತರವಾಗಿ ಜಾಗೃತಿ ಮೂಡಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕೆಲವು ರೋಗಿಗಳಿಗೆ ಕೆಮ್ಮಿನ ಸಿರಪ್ ಹಾಗೂ ಮುಲಾಮ್ಗಳನ್ನು ಹೊರಗಡೆಯಿಂದ ತರುವಂತೆ ಚೀಟಿ ಬರೆಯುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದವು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಆಸ್ಪತ್ರೆ ಆಡಳಿತ ಮಂಡಳಿಯು ಮುನ್ನೆಚ್ಚರಿಕೆ ವಹಿಸಿ ಕನಿಷ್ಠ 3 ತಿಂಗಳಿಗಾಗುವಷ್ಟು ಔಷಧಿಯನ್ನು ದಾಸ್ತಾನು ಇಟ್ಟುಕೊಳ್ಳಬೇಕು ಎಂದು ಸೂಚಿಸಿದರು. ನಂತರ ಗಚ್ಚಿನ ಮಟ್ಟದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಾಲು ಸಮಸ್ಯೆಗಳನ್ನು ತೋಡಿಕೊಂಡರು. ಮಹಿಳಾ ಆಯೋಗದ ಅಧ್ಯಕ್ಷರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಕೆಲವರಿಗೆ ಮಾರ್ಗದರ್ಶನ ನೀಡಿದರೆ ಇನ್ನು ಕೆಲವರನ್ನ ಕಾನೂನಿನ ಪಾಠವನ್ನು ಮಾಡಿದರು. ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತು ಸಮಸ್ಯೆಗಳನ್ನು ತೋಡಿಕೊಂಡರು. ಸಂಬಳ ತಗೊಳ್ಳೋದು ಕೆಲಸ ಅವಳಿಗೆ ಸಂಬಳ ಅಂದರೆ ಏನು ತಗೊಳ್ಳೋದಿದೆ ಹಾಕಿ ವಾಪಸ್ ಇಸ್ಕೊಳ್ಳೋದು ಏಜೆನ್ಸಿಯವರು ESI PF ಎಲ್ಲರಿಗೂ ಕೊಡ್ತಾರಲ್ಲ. ಟ್ಯಾಂಕ್ ಇಲ್ಲ ಮೇಲ್ಗಡೆ ಮಂಜು ಮೇಲೆ ಟ್ಯಾಂಕ್ ಸೈಡ್. ತಂಗಿ ಏನು ಹೇಳ್ತಾಳ, 3 ವರ್ಷ ಆಯಿತು ಹಾಲು ಕುಡಿಯೋ ಮಗು ನಸ್ಕೊಂಡು ಮಕ್ಕಳು ಅದಾರ ಸರ್, ಯಾಕೆ ಬೇಡ ಅಂತ ಸರ್ಗಳಿಂದ ಮಾಡ್ತಾವ, ನನಗೆ ಕೆಲಸದಿಂದ ಮಾಡ್ತಾವ. ಲಾಯರ್ ಏನು ತಪ್ಪು ಮಾಡಬಾರ್ದು ಅಂತೇನಿಲ್ಲ. ಲಾಯರ್ ಒಂದೇ, ಸಾಮಾನ್ಯ ಜನರಿಗೂ ಒಂದೇ ಕಾನೂನು. ಲಾಯರ್ ಆಗಿದ ತಕ್ಷಣ ಏನು ದೊಡ್ಡದು ಮಕ್ಕಳ ಮೇಡಮ್ಗಳೆಲ್ಲ ಸರ್ಗಳ್ತಕ್ಕ ಪಾಲ್ದಾಗ್ಯಾರ. ನಮ್ಮ ಇದೈತೆ ಮಗುನು ಒಂದು ಕಷ್ಟದಲ್ಲಿ ತಗೊಂಡಿಲ್ಲ. 7 ವರ್ಷ 8 ವರ್ಷ ತಾಯಿ ಹತ್ರ ಇದೆ. ಫಸ್ಟ್ ಆಫ್ ಆಲ್ ಮಗುನ ಕರ್ಕೊಂಡಿರೋದೇ ತಪ್ಪು. ಕಾನೂನು ಪ್ರಕಾರ ಅದು ಅಪರಾಧ, ಅಕ್ಷಮ್ಯ ಅಪರಾಧ. ಗೊತ್ತಾಯ್ತು? ನಮ್ಮಂಥವ್ರು ನಾವು ಕೇಳಕ್ಕೆ ತಾಯಿನ ಕರ್ಕೊಂಡು ಅದು
ಏನಂದ್ರೆ ಕೆಲಸ ವಿಧಾನ ಮಾಡಿ ಅದೊಂದು ರೀಸನ್ ಈಗೆಲ್ಲ ನನ್ನ ಬಗ್ಗೆ ನಾನು ಬರೆದ ನಿಮಗೆ ಮಾಡ್ತಿರ್ತಾನಂತೆ ಅದೊಂದು ಮೇಲೆ ಒಂದು ಮಚ್ಚೆ ಇರ್ತದೆ ಅದೊಂದು ಅಲ್ಲದ ಒಂದು ಮೂಢನಂಬಿಕೆ ಹೇಳ್ತಾರ್ರಿ. ಮೂಢನಂಬಿಕೆ ಇರೋದಲ್ಲ ರೀ. ಮೂಢನಂಬಿಕೆ ನೋಡ್ರಿ, ಯಾರಿಗೂ ಮೂಢನಂಬಿಕೆ ನಂಬ್ತಾರ್ರಿ. ಹಿರಿಯರದ ಬಂದ್ರಿ ನಮ್ಗೆ ಮೇಡಮ್ ದಾಲ್ ಮಾಡೋಣ ನಂಬರ್. ನೀವು ಹೋಗಿರಿ ಮ್ಯಾರೇಜ್ ಆಗಂದ್ರೆ ಹೂ ಅಂದ್ರೆ ಮ್ಯಾರೇಜ್ ಆಗಲಿ. ತಮ್ಮ ನಂಬರ್ ತಗೋರಿ, ಮಾಡಿದ್ಮೇಲೆ ಅವ್ರು ಯಾರು ನಮ್ಮ ವಿಡಿಯೋದಾಗ ಸರಿ ಸರ್. ಸರಿ 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 ಗುಲಾಮ್ ಗಿಲಾಮ್ ಎಲ್ಲ ಹೊರಗೆ ಹಾಕ್ಬೇಕು. ಮಾರ್ಕ್ ಮಾಡಿ ಕಳಿಸ್ತೀವಿ. ಸ್ಯಾಂಕ್ಷನ್ ಡೌನ್ ಮಾಡ್ತವ್ರ ಡೌನ್ ಮಾಡ್ತವ್ರ ಸಿಂಗಲ್ ಫೋನ್ ಏನು ಮಾಡ್ತೀವಿ ಯಾರನ್ನ ಸರ್ ಬರ್ರಿ. ನಾನು ಅಥಣಿ ತಾಲೂಕು ಆಸ್ಪತ್ರೆಗೆ ಬಂದಿದ್ದೀನಿ. ಒಂದು ತಿಂಗಳಿಗೆ ಸುಮಾರು 350-400 ಹೆರಿಗೆ ಮಾಡ್ತಾರೆ. ಖುಷಿ ಏನಂದರೆ 3 ಸ್ತ್ರೀ ತಜ್ಞರಿದ್ದಾರೆ, 3 OBG ಡಾಕ್ಟ್ರುಗಳಿದ್ದಾರೆ. ಅನೆಸ್ಥೆಟಿಸ್ಟ್ ಎಷ್ಟು ಜನ ಇದ್ದಾರೆ? 2 ಅನೆಸ್ಥೆಟಿಸ್ಟ್ ಇದ್ದಾರೆ. ರೇಡಿಯಾಲಜಿಸ್ಟು ಮಾಡಿಸ್ಕೊಳ್ಳಿ, ಒಂದು ಲೆಟ್ರ್ ಕೊಡಿ. ಇಷ್ಟೊಂದು ಹೆರಿಗೆ ಈಗ ಪಕ್ಕದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆನೂ ಕಟ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ತಾಯಿ ಬಾಣಂತಿಯರು ಹೆರಿಗೆ ಮತ್ತು ನಾನು ಪ್ರತಿಯೊಂದು ಅಂದರೆ ಗರ್ಭಿಣಿಯರನ್ನ, ಬಾಣಂತಿಯರನ್ನ, ಅವ್ರನ್ನ ಕರ್ಕೊಂಬಂದಂಥ ಅಟೆಂಡರ್ಸ್ನ ಎಲ್ಲರನ್ನೂ ಮಾತಾಡಿಸಿದ್ದೀನಿ. ಡಾಕ್ಟ್ರು ಬಗ್ಗೆ ಅವರೆಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಏನಂತಂದರೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ, ಅದು ನಮಗೆ ಭಾಳ ಬೇಜಾರು ಅನಿಸಿದ್ದು. ಯಾಕಂದರೆ ಎಲ್ಲ ಬಡವರು, ಅವ್ರಿಗೆ ಆ ಮಾಹಿತಿಗಳ ಕೊರತೆ ಇರಬಾರ್ದು. ಹಾಗಾಗಿ ನಾನು ನಮ್ಮ THO ಅವ್ರಿಗೆ ಹೇಳಿದ್ದೀನಿ, ಎಲ್ಲವನ್ನ ಹಾಕಿ ಡಿಸ್ಪ್ಲೇ ಮಾಡಿ, ಒಂದು TV ಹಾಕಿ. TVನಲ್ಲಿ ಇಲ್ಲೆಲ್ಲ ಜನ ಕೂತ್ಕೊಂಡಿದ್ದಾಗ ಅದು ಹೋಗ್ತಾ ಇರುತ್ತೆ ಮಾಹಿತಿ, ಅದರಿಂದ ಜನ ಮಾಹಿತಿ ತಿಳ್ಕೊಳ್ತಾರೆ. ಅದು ABRK ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ಬೇಟಿ ಬಚಾವೋ ಬೇಟಿ, ಎಲ್ಲ ಹೆಣ್ಮಕ್ಳದ್ದು ಏನಿದೆ ಎಲ್ಲವೂ ಇಟ್ ಹ್ಯಾಸ್ ಟು ರನ್. ಆಮೇಲೆ ಜನನಿ ಶಿಶು ಸುರಕ್ಷಾ ಯೋಜನೆ ಅಡಿ ಏನೇನೆಲ್ಲ ಅವ್ರಿಗೆ ಸಿಗತ್ತೆ ಎಲ್ಲವೂ, ಅದು ಒಂದು ಮಾಹಿತಿ ಕಡಿಮೆ ಇದೆ. ಮತ್ತು ಶೌಚಾಲಯದಲ್ಲಿ ಈ ಸಿಂಕ್ಗಳೆಲ್ಲ ಕೆಲಸ ಮಾಡ್ತಾ ಇಲ್ಲ, ಟ್ಯಾಪ್ಗಳೆಲ್ಲ ಆಫ್ ಆಗಿದ್ದಾವೆ. ಅವು 360 ಡಿಗ್ರಿ ತಿರುಗ್ತಾ ಇದ್ವು. ಬಟ್ ಆದರೆ ಪೇಷಂಟ್ಸ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಬಿಸಿ ನೀರು ಬೇಕಾಗಿದೆ, ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾರೂ ಪೇಷಂಟ್ಸ್ ಕಂಪ್ಲೇಂಟ್ ಮಾಡಲಿಲ್ಲ. ಮತ್ತು ಆಚೆ ಕಡೆ ಇದು ಏನು ಮದ್ದು ಮಾತ್ರೆ ಕೊಡೋ ವಿಷಯದಲ್ಲಿ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದವರು ಒಂದಷ್ಟು ಜನ ಎಲ್ಲ ಕೊಡ್ತಾರೆ ಅಂದರು, ಒಂದಷ್ಟು ಜನ ಇಲ್ಲ ಮೇಡಮ್ ಗಿಲಾಮ್ ಇದ್ದರೆ ಎಲ್ಲ ಆಚೆ ಕಡೆ ಬರ್ಕೊಡ್ತಾರೆ ಅಂತಂದರು. ಒಂದು ತಾಯಿನೂ ಅಷ್ಟೇ ಕೆಮ್ಮಿಗೆ ಬಂದಿದೆ, ಆಚೆ ಬರ್ಕೊಡ್ತಾರೆ ಅಂದರು. ಆ್ಯಕ್ಚುಲಿ ಕೆಲವೊಂದು ಆಸ್ಪತ್ರೆಗಳಿಗೆಲ್ಲ ಫಂಡ್ಸ್ ಇಲ್ಲ, ಫಂಡ್ಸ್ ಕಡಿಮೆ ಇದೆ. ಹಾಗಾಗಿ ನಾವು ಹೊರಗಡೆ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಆದರೆ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡ್ಬೋದು. ಯಾಕಂದರೆ ನಾನು ಇಡೀ ಕರ್ನಾಟಕ ಓಡಾಡ್ತಾ ಇದ್ದೀನಿ. ಫಂಡ್ಸ್ನೂ ಸಹ ತರ್ಬೋದು, 3 ತಿಂಗಳು ಸ್ಟಾಕ್ ಇಟ್ಕೋಬೋದು. ಇಲ್ಲಿನ ಆಸ್ಪತ್ರೆಯ ಮೇನ್ ಯಾರಿರ್ತಾರೆ ಅಡ್ಮಿನ್ನು, ಅವರು ಸ್ವಲ್ಪ ಗಮನ ಹರಿಸಿ ಮಾಡಬೇಕು ಅಂತ ನಾನು. ಮತ್ತು ಏನೇ ಅವ್ರಿಗೆ ಔಷಧಿಗಳಿಗೇನಾದರೂ ಅವ್ರಿಗೆ ಕೊರತೆ ಇದ್ದರೆ ನಾನು DC ಅವ್ರ ಗಮನಕ್ಕೂ ಸಹ ಇವತ್ತು ತೊಗೊಂಬರ್ತೀನಿ. ಆಸ್ಪತ್ರೆ ಪರಿಸರಿಸಿದಾಗ ನಮ್ಮ ಹತ್ರ ಬಂದು ಹೇಳ್ತಾ ಇದ್ರು, ಇವು 3,500 ರೂಪಾಯಿ ತಗೋತಾರೆ ಡೆಲಿವರಿಗೆ. ಅಲ್ಲ ನೋಡಿ, ಈಗ ನೋಡಿ, ನಾನು ಒಂದು 3-4 ಕಡೆ ಕೇಳಿದ್ದೀನಿ ಆಯಿತಾ. ಯಾರು ನಾವು ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ. ಆಮೇಲೆ ನೀವೆಲ್ಲ ಪತ್ರಕರ್ತರು, ನಾನು ಯಾಕೆ ಹೇಳ್ತೀನಿ ನೋಡಿ, ಒಂದು ಡಾಕ್ಟ್ರನ್ನ ನಾವು ದೂಷಣೆ ಮಾಡಬೇಕಾದ್ರೆ ನಮ್ಮ ಹತ್ರ ಅಲ್ಲಿ ಎವಿಡೆನ್ಸ್ ಇರಬೇಕು ರೀ. ಸುಮ್ಮನೆ ಹೇಳೋದು ತಪ್ಪ್ರಿ. ಯಾಕೆ ಅಂತಂದರೆ ನಾನು ಎಷ್ಟೋ ಆಸ್ಪತ್ರೆಗಳಲ್ಲಿ ನೋಡಿದ್ದೀನಿ, ಡಾಕ್ಟ್ರುಗಳಿಲ್ಲ ರೀ. ಇಲ್ಲಿ ನನಗೆ ಖುಷಿ ಏನಾಗಿದೆ ಅಂದರೆ 3 OBG ಡಾಕ್ಟ್ರುಗಳಿದ್ದಾರೆ ಇಲ್ಲಿ. ನಾವು ಪ್ರತಿ ಸಲ ನಾವು ಡಾಕ್ಟ್ರಿಗೆ ದೂಷಣೆ ಮಾಡ್ಕೊಂಡೋದ್ರೆ
ಅವ್ರು ಬಿಟ್ಟು ಹೋದರೆ ನೀವು ಯಾರು ಕೇಳೋಕೆ ಆಗೋದಿಲ್ಲ ರೀ. ಹಾಗಾಗಿ ನಾವು ಯಾವುದೇ ಒಂದು ಡಾಕ್ಟ್ರ್ ಮೇಲೆ ಒಂದು ಅಪರಾಧ ವಹಿಸ್ಬೇಕು ಅಂತಂದರೆ ಅಲ್ಲೇ ಎವಿಡೆನ್ಸಸ್ನ ಕ್ರೋಢೀಕರಣ ಮಾಡ್ಕೊಂಡು ನೀವು ಹೇಳಿದಾಗ ನಾವು ಪ್ರಶ್ನೆ ಮಾಡ್ತೀನಿ ರೀ. ನೀವು ನೋಡಿದ್ದೀರಾ, ನಾನೇನು ಸುಮ್ಮನೆ ಇರೋದಿಲ್ಲ ರೀ, ಬಿಡೋದು ಇಲ್ಲ. ಹೆಚ್ಚಿನ ಎಲ್ಲ ಮಟ್ಟಕ್ಕೂ ತೊಗೊಂಡು ಹೋಗ್ತೀನಿ ರೀ. ನಾನು ಎಲ್ಲ ಚೀಫ್ ಸೆಕ್ರೆಟರಿ ತನಕ ಬರೀತೀನಿ ರೀ. ಹಾಗಾಗಿ ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರೇ ಆಗಲಿ ನನಗೆ ಬಂದು ಹೇಳಲಿಲ್ಲ, ಅವ್ರ ಅಟೆಂಡರ್ಸು ಹೇಳಲಿಲ್ಲ, ತಾಯಂದಿರು ಹೇಳಲಿಲ್ಲ, ಬಾಣಂತಿ ಗರ್ಭಿಣಿಯರ ಜೊತೆ ಇರ್ತಾರಲ್ಲ ಅವ್ರನ್ನೂ ಕೇಳೀನಿ, ನಿಮ್ಮ ರೊಕ್ಕ ಇಸ್ಕೊಂಡಾರ ಏನೋ, ಅವ್ರು ಯಾರೂ ಹೇಳಲಿಲ್ಲ ರೀ. ಹಾಗಾಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ ರೀ. ಅಂಜಿ ಅಂತ ಹೇಳಿದಾಗ ಡಾಕ್ಟ್ರ್ ಮೇಲೆ ನಾನು ಅಪರಾಧ ಒಪ್ಸಕ್ಕೆ ಆಗೋದಿಲ್ಲಪ್ಪ ತಮ್ಮ. ಬಂದಿದ್ರಲ್ರಿ, ಅದು ಇಲ್ಲಿ ಎಲ್ಲ ಗೊತ್ತಿದೆ, ಅದಕ್ಕೆ ಅವರೆಲ್ಲ ಹೇಳಿರ್ತಾರೆ. ಎಷ್ಟು ಜನಕ್ಕೆ ಹೇಳ್ತಾರೆ? ಅಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಅಲ್ಲ ನೋಡಿಪ್ಪ, ನಿಮ್ದು ಆ ಥರ ಇದ್ರೆ ದಯವಿಟ್ಟು ನೀವು ಇದನ್ನು ಕೊಡಬೇಕು. ಹಿಂಗೆ ದುಡ್ಡು ತೊಗೊಂಡಿರೋದು ಅಥವಾ ಯಾವ್ದಾದ್ರು ರಿಸಿಪ್ಟು ಏನೋ ಒಂದು ಹೇಳಬೇಕು. ಹಂಗೆ ಹೇಳಕ್ಕೆ ಬರೋದಿಲ್ಲ ತಮ್ಮ. ಮೇಡಮ್, ಈಗ ನಿನ್ನೆ ಧಾರವಾಡದಲ್ಲಿ ಜೈಲಿಂದ ಒಬ್ಬ ಪೋಕ್ಸೋ ಕೇಸಲ್ಲಿ ಆರೋಪಿ ಅರೆಸ್ಟ್ ಆಗಿರ್ತಾನೆ ಮೇಡಮ್. ಅದೇ ವ್ಯಕ್ತಿ ಕಡೆ ಮೊಬೈಲ್ ಸಿಕ್ಕಿ ನಿನ್ನೆ ಮತ್ತೆ ಯುವತಿಗೆ ಕಿರುಕುಳ ಕೊಟ್ಟಿದ್ದಾನೆ ಮೇಡಮ್. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಅಥವಾ ನಿಮ್ಮ ಆಯೋಗ ಏನು ಕ್ರಮ? ನಮ್ಮ ಆಯೋಗ ಏನಿಲ್ಲಪ್ಪ, ನಾವು ಅಲ್ಲಿನ SP ಅವ್ರಿಗೆ ಬರಿತೀವಿ, ಮತ್ತು ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ತೀವಿ, ಸೂಕ್ತ ಕ್ರಮವನ್ನು ತಗೊಳಕ್ಕೆ ಹೇಳ್ತೀವಿ, ಮತ್ತು ನಮ್ಗೆ ವರದಿ ಕೊಡಕ್ಕೆ ಹೇಳ್ತೀವಿ. ಪದೇ ಪದೇ ಮೇಡಮ್ ಈ ಥರನೇ ಆಗ್ತದೆ. ಅದು ಮಾಡ್ತಾ ಇರೋರು ಯಾರು? ಅದೇ ಮೇಡಮ್, ಎಲ್ಲೊಂದು ಕಡೆ ಮಾಡ್ತಾ ಇರೋದು ಯಾರು? ಗೃಹ ಇಲಾಖೆ ಇನ್ನೊಂದು ಕಡೆ ವೈಫಲ್ಯತೆ ಆಗ್ತಾ ಇದೆ ಅಂತ. ಯಾಕಂದ್ರೆ ಈಗ ನಾನೊಂದು ಮಾತು ಹೇಳಲ್ಲ, ಅಲ್ಲ, ಅಲ್ಲಿ ಒಳಗಡೆ ಯಾರು ಆ ಸೆಕ್ಯೂರಿಟಿ ಅವ್ರ ಮೇಲೆ ಕ್ರಮ ತಗೋಬೇಕು. ಅಂಥದ್ದು ಏನಾದರೂ ವಿಫಲತೆ ಆಗಿದ್ರೆ ನಾನೇ ಬರಿತೀನಿ. ಯಾಕಂದರೆ ಅವ್ನು ಮೊಬೈಲ್ ಇಟ್ಕೊಂಡು ಯಾವುದೋ ಹೆಣ್ಣುಮಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಂದರೆ ಆ ಮೊಬೈಲ್ ಬಿಟ್ಟಂತ ಆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಅಂತ ನಾನು ಬರಿತೀನಿ ಗೃಹ ಸಚಿವರಿಗೆ. ಮಹಾರಾಷ್ಟ್ರಕ್ಕೆ ಗಡಿ ಹೊಂದಿದ ಆಸ್ಪತ್ರೆ ಜನಜಂಗುಳಿ ತುಂಬಾ ಇದೆ, ನೀವು ನೋಡಿದ್ರಿ ಇವತ್ತು. ಆದರೆ ಇಲ್ಲಿ ಎಕ್ಸ್ರೇ ಅದು ಇದು ಏನಾದ್ರೆ ಸಮಸ್ಯೆಗಳು ಕೂಡ ಕೇಳ್ತಾ ಇದೆ. ಅದೇ ನಾನು ಹೇಳಿದ್ದೀನಿ, ಅದು ಏನು ಎಕ್ಸ್ರೇದು ಅಥವಾ ರೇಡಿಯಾಲಜಿಸ್ಟ್ ಬೇಕಾಗಿರೋದು ನಾನು ಸರ್ಕಾರಕ್ಕೆ ಬರಿತೀನಿ. ಇಲ್ಲಿ ಅವಶ್ಯಕತೆ ಇದೆ ನೋಡಿ, ಪಾಪ್ಯುಲೇಷನ್ ನೋಡಿ, ಇಲ್ಲಿ OPD ನೋಡಿ, ಸ್ಟ್ರೆಂತು ಮತ್ತು ಎಲ್ಲವೂ ಜಾಸ್ತಿ ಇರೋದ್ರಿಂದ ಎಲ್ಲ ಥರ ಸವಲತ್ತುಗಳು ಸರ್ಕಾರ ಕೊಡಬೇಕು. ಮೇಡಮ್, ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಇಲ್ಲಿ ಕೆಲಸ ಮಾಡ್ಬೇಕಾದ ವೈದ್ಯರು ಖಾಸಗಿ ಆಸ್ಪತ್ರೆಗಳು ಸಹ ಕೆಲಸ ಮಾಡ್ತಾರೆ ಅಂತ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಆರೋಪ, ಅದಕ್ಕೆ ನೀವು ಎವಿಡೆನ್ಸಸ್ ಕೊಟ್ರೆ ನಾನು ಬರಿತೀನಿ. ಇಲ್ಲ, ಅಧಿಕಾರಿ ಕೆಲವೊಂದು ಡಾಕ್ಟರ್ ಕಡೆ ಖಾಸಗಿ ಆಸ್ಪತ್ರೆ ತೆಗೆದಿದ್ದಾರೆ ಮೇಡಮ್. ಇದ್ರ ಬಗ್ಗೆ ಹೇಳ್ತೀರಾ? ಕೇವಲ ಅತನಿ ಅಂತಲ್ಲ, ಎಲ್ಲ ಕಡೆ ಮೇಡಮ್ ರಾಜ್ಯಾದ್ಯಂತ ಇದೆ. ಇದ್ರ ಬಗ್ಗೆ ಏನು ಕ್ರಮ ಹೇಳ್ತೀರಾ? ನಾನು ಕ್ರಮ ಕೈಗೊಳ್ಳಲ್ಲ, ಇದೆಲ್ಲ ಬೇರೆ ವಿಚಾರ. ನಂದು ಇಲ್ಲಿ ನನ್ನ ಪೇಷಂಟ್ಸು, ನನ್ನ ತಾಯಂದಿರು, ನನ್ನ ಬಾಣಂತಿಯರು, ಗರ್ಭಿಣಿಯರು ಚೆನ್ನಾಗಿದ್ದಾರ, ಅವ್ರಿಗೇನು ಸವಲತ್ತು, ಅವ್ರಿಗೇನು ಸವಲತ್ತಿಲ್ಲ, ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಬೇಕು. ಧೂಳು ಅದನ್ನು ನಾನು ಮಾತಾಡ್ತೇನೆ, ಈಗ DC ಅವ್ರಿಗೆ ಮಾತಾಡ್ತೇನೆ. ಬ್ಯೂರೋ ರಿಪೋರ್ಟ್ ಸುಕುಮಾರ್ ಮಾದರ್, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.